ಹನುಮಾನ್ ಚಾಲಿಸ. ಇದರಲ್ಲಿ ನಮ್ಮ ಜೀವನದ ಎಲ್ಲ ಸೀಕ್ರೆಟ್ ಅಡಗಿದೆ. ಹನುಮಾನ್ ಚಾಲಿಸ ನಮಗೇನಾದರೂ ಸರಿಯಾಗಿ ಅರ್ಥ ಆದರೆ, ನಮಗೆ ಅದು ಸರಿಯಾಗಿ ಡಿಕೋಡ್ ಮಾಡಲಿಕ್ಕೆ ಬಂದರೆ, ನಾವು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಂದ ಪಾರಾಗಬಹುದು. ಇದರಲ್ಲಿ ಹನುಮಾನ್ ಹೇಗೆ ಡಿವೈನ್ನ ಕನೆಕ್ಟ್ ಆಗ್ತಾನೆ. ಡಿವೈನ್ ಅಂದರೆ ಶ್ರೀರಾಮ ಅಂತಲೇ ಅಲ್ಲ, ಎಲಿಮೆಂಟ್ ಆಫ್ ಡಿವೈನಿಟಿ, ದೈವತ್ವ, ಪರಮಾತ್ಮ, ನಮ್ಮ ಒಳಗಡೆ ಕುಳಿತಿರುವಂತಹ ಪರಮಾತ್ಮನ ಯಾವ ರೀತಿ ಕನೆಕ್ಟ್ ಆಗೋದನ್ನು ವಿವರಿಸಲಾಗಿದೆ ಹನುಮಾನ್ ಚಾಲಿಸ. ಇದನ್ನು ಸಂತ ಗೋಸ್ವಾಮಿ ತುಳಸಿದಾಸರು ರಚಿಸಿದ್ದಾರೆ. ಇವರು ರಾಮಚರಿತಮಾನಸ ಅದನ್ನು ಸಹ ರಚಿಸಿದ್ದಾರೆ. ಹನುಮಾನ್ ಚಾಲಿಸ, ಚಾಲಿಸ ಅಂದರೆ 40. ಇದರಲ್ಲಿ 40 ಚೌಪಾಯಿಗಳಿದ್ದಾವೆ, 2 ದೋಹಾ ಇದೆ. ಸೊ ಇದನ್ನು ನನ್ನದೇ ಶೈಲಿಯಲ್ಲಿ ನಾನು ಡಿಕೋಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಹೇಳಿದ್ದಾರೆ ಹನುಮಾನ್ ಚಾಲಿಸದಲ್ಲಿ, ಇದನ್ನು ಡಿಕೋಡ್ ಮಾಡಲಿಕ್ಕೆ ನೋಡೋಣ. ಶ್ರೀ ಗುರು ಚರಣ ಸರೋಜ ರಜ ನಿಜಮನ ಮುಕುರ ಸುಧಾರಿ ಭರಣೌ ರಘುವರ ವಿಮಲ ಯಶ ಜೋದಾಯಕ ಫಲಚಾರಿ ಬುದ್ಧಿಹೀನ ತನು ಜಾನಕಿ ಸುಮಿರೌ ಪವನ ಕುಮಾರ್ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರವು ಕಲೇಶು ವಿಕಾರ ವಿತ್ ದ ಡಸ್ಟ್ ಆಫ್ ಲೋಟಸ್ ಫೀಟ್ ಆಫ್ ದ ಗುರು I clean the mirror of my mind. I praise the embodiment of purity. There is Raghuvar or Sri Ram who bestows the fourfold purpose of life. Recognizing the limitation of my intellect, I call on Sri Hanumanji to give me the strength, wisdom and knowledge that I need and to remove all my ಇಂಪರ್ಫೆಕ್ಷನ್ಸ್. ಶ್ರೀ ಗುರು ಚರಣ ಸರೋಜ ರಜ ಅಂದರೆ ಗುರು ಅಂದರೆ ಯಾರು? ನಾವು ಫಿಟ್ನೆಸ್ ಗುರು, ಫೈನಾನ್ಸ್ ಗುರು, ಮಾರ್ಕೆಟಿಂಗ್ ಗುರು ಈ ರೀತಿ ಕೇಳಿರ್ತೀವಿ. ಗುರು ಅಂದರೆ ಗು ಅಂದರೆ ಇಗ್ನೋರೆನ್ಸ್, ಅಜ್ಞಾನನ. ರು ಅಂದರೆ ರಿಮೂವ್ ಆಫ್, ಒನ್ ಹೂ ರಿಮೂವ್ಸ್ ಅವರ್ ಇಗ್ನೋರೆನ್ಸ್. ಅಜ್ಞಾನದಿಂದ ನಮ್ಮನ್ನು ಬೆಳಕಿನಡೆಗೆ ಕರೆದುಕೊಂಡು ಹೋಗುವಂಥವರು ಗುರು. ನಮಗೆ ಶಿಕ್ಷಾ ಗುರು, ದೀಕ್ಷಾ ಗುರು ಈ ರೀತಿ ಗೊತ್ತಿದೆ. ಇದ್ಯಾರು? ಶ್ರೀ ಗುರು. ಶ್ರೀ ಗುರು ಅಂದರೆ ಹೈಯೆಸ್ಟ್ ಫಾರ್ಮ್ ಆಫ್ ಗುರು. ನಮ್ಮನ್ನು ನಾಲೆಜಿಂದ, ಜ್ಞಾನದಿಂದ, ಎಕ್ಸ್ಪೀರಿಯನ್ಸ್ ಕಡೆಗೆ, ಅನುಭವದ ಕಡೆಗೆ ಕರೆದುಕೊಂಡು ಹೋಗುವಂಥವರು ಶ್ರೀ ಗುರು. ಗುರು ಅಂದರೆ ಥಿಯರಿ ಜ್ಞಾನದಿಂದ ಪ್ರಾಕ್ಟಿಕಲಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಮಾಡಿಸುವಂಥವರು. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಶ್ರೀ ಗುರು ಚರಣ ಸರೋಜ ರಜ. ಚರಣ ಅಂದರೆ ಪಾದ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಹಿರಿಯರನ್ನು, ನಮ್ಮ ಗುರುಗಳನ್ನು ಪಾದ ಮುಟ್ಟಿ ನಮಸ್ಕಾರ ಏನು ಮಾಡ್ತೀವಿ. ಪಾದ ಅಂದರೆ ನಮ್ಮ ದೇಹದ ಫೌಂಡೇಶನ್. ನಾವು ವಿವೇಕಿಗಳ, ಗುರು ಹಿರಿಯರ ಪಾದನ ಟಚ್ ಮಾಡಿದಾಗ ನಾವು ಅವರ ಜ್ಞಾನನ, ಅವರ ಬೆಲೆನ, ಅವರ ಸಾಮರ್ಥ್ಯನ ಪಡಿಲಿಕ್ಕೆ ಶರಣರಾಗತರಾಗ್ತೀವಿ. ಈ ಗುರುಗಳ ಪಾದಗಳನ್ನೇ ಸರೋಜ ರಜ ಅಂದಿರೋದು. ಇಲ್ಲಿ ಸರೋಜ ಅಂದರೆ ಲೋಟಸ್, ಕಮಲ. ರಜ ಅಂದರೆ ಡಸ್ಟ್, ಕಸ, ಧೂಳು. ಲೋಟಸ್ ಯಾಕಂದರೆ ಕಮಲಕ್ಕೆ ಅದರದೇ ಆದಂತಹ ವ್ಯಾಲ್ಯೂ ಇದೆ. ಅದು ಕೆಸರಲ್ಲಿ ಅರಳಿದರೂ ಸಹ ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಶ್ರೀ ಗುರು ಚರಣ ಸರೋಜ ರಜ ನಿಜಮನ ಮುಕುರ ಸುಧಾರಿ with the dust of lotus feet of the Sri Guru, I wipe and clean the mirror of my mind. ಇದೊಂಥರ ಡೀಪರ್ ಸ್ಟೇಟ್ಮೆಂಟು. ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮೈಂಡ್ ಎಲ್ಲ ಟ್ರೂತ್ನ, ಸತ್ಯನ ತಿಳ್ಕೊಳ್ಳಿಕ್ಕೆ, ರಿಫ್ಲೆಕ್ಟ್ ಮಾಡಲಿಕ್ಕೆ ಯೋಗ್ಯ ಆಗಿದೆ. ಆದರೆ ನಮ್ಮ ಯೋಗ್ಯತೆನ ಲೇಯರ್ ಆ್ಯಂಡ್ ಲೇಯರ್ ಆಫ್ ಕರ್ಮದಿಂದ ಮುಸ್ಕಾಗಿದೆ. ದ್ಯಾಟ್ ಈಸ್ ರಿಪ್ರೆಸೆಂಟೆಡ್ ಬೈ ಡಸ್ಟ್. ನಾವು ಸತ್ಯನ ನೋಡಬೇಕಂದ್ರೆ ನಮ್ಮ ಮೈಂಡಲ್ಲಿರುವಂತಹ ಡಸ್ಟ್ನ, ಕೊಳೆನ ತೆಗಿಬೇಕಾಗತ್ತೆ, ಕ್ಲೀನ್ ಮಾಡ್ಕೋಬೇಕಾಗತ್ತೆ. ವಿ ಆರ್ ಇನ್ವೈಟೆಡ್ ಟು ಕ್ಲೀನ್ ಅವರ್ ಮೈಂಡ್. ನಾವು ನಮ್ಮ ಡಸ್ಟ್ನ ಕ್ಲೀನ್ ಮಾಡಿದಾಗಲೇ, ನಮ್ಮ ಮೈಂಡಿನ ಡಸ್ಟ್ನ ಕ್ಲೀನ್ ಮಾಡಿದಾಗಲೇ ನಾವು ಭಗವಾನ್ ಶ್ರೀರಾಮನನ್ನು ನೋಡಲು ಸಾಧ್ಯ. ಭರಣೌ ರಘುವರ ವಿಮಲ ಯಶ ಜೋದಾಯಕ ಫಲಚಾರಿ. ನಾವು ನಮ್ಮ ಮೈಂಡ್ನ ಕ್ಲೀನ್ ಮಾಡಿಕೊಂಡಾಗ ನಾವು ದೈವತ್ವನ, ರಾಮನನ್ನು ನೋಡಲು ಸಾಧ್ಯ. ಮಲ ಅಂದರೆ ಕಸ, ಡರ್ಟ್. ವಿಮಲ ಅಂದರೆ ಪ್ಯೂರ್. ಜೋದಾಯಕ ಫಲಚಾರಿ, ಚಾರಿ 4. ಹೂ ಗಿವ್ಸ್ ಫೋರ್ಫೋಲ್ಡ್ ಲೈಫ್ ಆಫ್ ಹ್ಯೂಮನ್ ಲೈಫ್.
ಫೋರ್ಫೋಲ್ಡ್ ಅಂದರೆ ಏನು? ಜೋ ಹೂ, ಗಿವ್ ವಾಟ್, ದಾಯಕ ಫಲಚಾರಿ, ಚಾರಿ 4. ಏನು ಆ 4? ಫೋರ್ಫೋಲ್ಡ್ ಆಫ್ ಲೈಫ್ ಅಂದರೆ 4 ಫೋಲ್ಡರ್ ಯಾವುದಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂದರೆ ಡ್ಯೂಟಿ, ಕಾರ್ಯ. ಧರ್ಮ ಅಂದರೆ ಎಸೆನ್ಷಿಯಲ್ ಸೆಲ್ಫ್. ಅರ್ಥ, ಅರ್ನ್ ಎ ಲಿವಿಂಗ್ ಇನ್ ಅಲೈನ್ಮೆಂಟ್ ಆಫ್ ಧರ್ಮ. ಕಾಮ, ಫುಲ್ಫಿಲ್ ಅವರ್ ಡಿಸೈರ್. ಮೋಕ್ಷ, ಲಿಬರೇಷನ್ ಇನ್ ದಿಸ್ ಲೈಫ್ ಟೈಮ್. ಈ 4 ಫೋಲ್ಡರ್ನ ಅರ್ಥ ಮಾಡ್ಕೋಬೇಕು. ಪಡಿಬೇಕು ಅಂದರೆ ಏನು ಬೇಕು? ಬುದ್ಧಿಹೀನ ತನು ಜಾನಿಕೆ ಸುಮಿರವ್ ಪವನಕುಮಾರ್. ನಾನು ನನ್ನ ಸ್ವಂತ ವಿವೇಕದಿಂದ, ಸಾಮರ್ಥ್ಯದಿಂದ ಡೈರೆಕ್ಟಾಗಿ ದೈವತ್ವನ ಪಡಿಲಿಕ್ಕಾಗಲ್ಲ. ಅದಕ್ಕೆ ಪವನಕುಮಾರ್. ನಾನು ಶ್ರೀರಾಮನನ್ನು ಪಡಿಬೇಕು ಅಂದರೆ ಹನುಮಾನನ್ನು ಕರಿತೀನಿ. ಕರೆದು ಏನು ಕೇಳ್ತೀನಿ? ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಹರವು ಕಲೇಶು ವಿಕಾರ. ಬಲ ಸ್ಟ್ರೆಂತ್, ಬುದ್ಧಿ ವಿಜ್ಡಮ್ ವಿವೇಕ, ವಿದ್ಯಾ ನಾಲೆಜ್ ಜ್ಞಾನ. ಯಾವ ಜ್ಞಾನ? ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್. ಜ್ಞಾನ ಅಂದರೆ ಎಂಥ ಜ್ಞಾನ? ನಮ್ಮನ್ನು ಬಿಡುಗಡೆ ಮಾಡುವಂತಹ ಜ್ಞಾನ, ನಮ್ಮನ್ನು ಸ್ವಾತಂತ್ರ್ಯರಾಗಿ ಮಾಡುವಂತಹ ಜ್ಞಾನ. ದಟ್ಸ್ ಫ್ರೀ ಅಸ್, ಲಿಬರೇಟ್ ಅಸ್, ದಟ್ಸ್ ವಿದ್ಯಾ. ಅದಕ್ಕೆ ಹನುಮಾನ್ಜಿ ಹತ್ರ ಕೇಳೋಣ, ನನಗೆ ಆ ಪಾತಲ್ಲಿ ನಡಿಲಿಕ್ಕೆ, ಆ ದಾರಿಯಲ್ಲಿ ನಡಿಲಿಕ್ಕೆ ಬಲ ಕೊಡು. ಆ ದಾರಿಯಲ್ಲಿ ಸಾಗಬೇಕಾದ್ರೆ ಡಿಸ್ಟ್ರ್ಯಾಕ್ಷನ್ನಿಂದ ತಪ್ಪಿಸ್ಕೊಳ್ಳಿಕ್ಕೆ ವಿವೇಕ ಕೊಡು, ವಿದ್ಯೆ ಕೊಡು, ಎಕ್ಸ್ಪೀರಿಯನ್ಷಿಯಲ್ ನಾಲೆಜ್ ಕೊಡು, ಅನುಭವದ ಜ್ಞಾನ ಕೊಡು. ನನ್ನನ್ನು ಹರವು ಕಲೇಶು ವಿಕಾರ, ಎಲ್ಲ ವಿಕಾರಗಳಿಂದ ನನ್ನನ್ನು ಮುಕ್ತ ಮಾಡು. ಶ್ರೀ ಗುರು ಚರಣ ಸರೋಜರಜ ನಿಜಮನ ಮುಕುರ ಸುಧಾರಿ ಭರಣವ್ ರಘುವರ ಬಿಮಲಯಶ ಜೋದಾಯಕ ಫಲಚಾರಿ. ಇದರ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದೆ 40 ಚೌಪಾಯಿಯನ್ನು ಡಿಕೋಡ್ ಮಾಡೋಣ, ಅರ್ಥೈಸಿಕೊಳ್ಳೋಣ. ಏನು ನಮ್ಮ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್, ಆತ್ಮ, ಅದರ ಒಳಗಿರುವ ಗೂಢಾರ್ಥನ ಡಿಕೋಡ್ ಮಾಡೋಣ.